ರಾಮಾಯಣ ಕಾವ್ಯಗಳು ನಮ್ಮೆರಡು ಕಣ್ಣುಗಳಂತೆ. ರಾಮಾಯಣ ನಮಗೆ ಸರಿಯಾಗಿ ನಡೆಯುವ ಹಾದಿಯನ್ನು, ಮಹಾಭಾರತ ನಡೆಯಬಾರದ ರೀತಿಯನ್ನು ತೋರಿಸುವ ದಿಗ್ದರ್ಶಕಗಳು. ಮಹಾಭಾರತದ ಮೊದಲ ಭಾಗದಲ್ಲಿ ಬರುವ ಕೃಷ್ಣ ಲೀಲೆ, ಕಂಸವಧೆ ನಮ್ಮ ಇಂದಿನ ರೂಪಕ. ಅಶರೀರವಾಣಿಗೆ ಭಯಭೀತನಾದ ಕಂಸ ವಸುದೇವ ದೇವಕಿಯರನ್ನು ಗೃಹಬಂಧನದಲ್ಲಿರಿಸಿ ಅವರಿಗೆ ಹುಟ್ಟಿದ 7 ಮಕ್ಕಳನ್ನು ಕೊಲ್ಲಿಸಿ ಅಷ್ಟಮ ಗರ್ಭ ಸಂಜಾತ ಕೃಷ್ಣನ ವಧೆಗಾಗಿ ಮಾಡಿದ ಅನೇಕ ಪ್ರಯತ್ನಗಳು ವಿಫಲವಾದ ಮೇಲೆ ತನ್ನ ಊರಿನ ಸಾಂಪ್ರದಾಯಿಕವಾದ ಬಿಲ್ಲ ಹಬ್ಬಕ್ಕೆ ಕರೆದು ಅವನನ್ನು ಕೊಲ್ಲುವ ಸಂಚಿನಲ್ಲಿದ್ದಾನೆ. ಮುಂದೆ ಪ್ರಥಮ್ ಆರ್, ವಿದ್ಯಾಶ್ರೀ ಡಿ, ನಿಶು ಎಸ್, ದೀಕ್ಷಾ ಆರ್, ಲಹರಿ ಆರ್, ಶ್ರಾವಣಿ ಕೆ. ಇದು ವಂದೇ ಮಾತರಂ ಶಾಲೆಯ ಬಾಲಕಲಾ ಉತ್ಸವ. ವಂದೇ ಮಾತರಂ, ಶ್ರೇಷ್ಠ ಮನುಕುಲಕ್ಕೆ ಆಧುನಿಕ ಗುರುಕುಲ. ಥ್ಯಾಂಕ್ ಯು. ಅಗ್ರತೋ ನಾರಸಿಂಹಸ್ಯ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋರಸ್ತಂ ಸಶರೌ ರಾಮ ಲಕ್ಷ್ಮಣೌ. ನಾವು ದಾರಿಯಲ್ಲಿ ನಡೆಯುವಾಗ ನಮ್ಮ ಮುಂದೆ ನರಸಿಂಹ, ಹಿಂದೆ ಕೃಷ್ಣ, ಅಕ್ಕಪಕ್ಕದಲ್ಲಿ ಶಸ್ತ್ರಗಳನ್ನು ಹಿಡಿದುಕೊಂಡು ರಾಮ ಲಕ್ಷ್ಮಣರು ನಮ್ಮನ್ನು ಕಾಪಾಡುತ್ತಾರೆ. ಅಯಂ ವಂದೇ ಮಾತರಂ ಚಾಲಾಯಾಹ ಬಾಲಕಲಾ ಉತ್ಸವಾಹ. ವಂದೇ ಮಾತರಂ, ಶ್ರೇಷ್ಠ ಮನುಕುಲಸ್ಯ ಆಧುನಿಕ ಗುರುಕುಲ. ಧನ್ಯವಾದ. ಕೃಷ್ಣ 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 ಕೇಳಿ ಕೇಳಿ ಕಿವಿ ತೂತು ಬಿದ್ದವು. ಹಾಲು ಕೊಟ್ಟ ಪೂತನಿಯನ್ನು ಕೊಂದ, ಶಕಟನ ಸ್ವಂತ ಮುರಿದ, ತೃಗವರ್ತನಿಗೆ ಮೂಗರಿ ಆಡಿಸಿದ, ಗೋವರ್ಧನ ಬೆಟ್ಟ ಎತ್ತೇ ಬಿಟ್ಟ. ಯಾರು ಈ ಕೃಷ್ಣ? ಎಲ್ಲಿಂದ ಬಂತು ಆ ಶಕ್ತಿ? ಯಾರ ಕೊನೆಯ ಹಂತಕ್ಕೆ? ಇರ್ಲಿ ಬಿಡಿ, ನಾನು ಹೇಳಿದ ಆ ಇಬ್ಬರು ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು. ಕಾಲಲ್ಲ, ಯಮಪಾಶ. ತಿಳ್ಕೊಳ್ಳಿ. ಸಿದ್ಧತೆ. ಕ್ರೀಡಾಂಗಣಕ್ಕೆ ಇರುವುದು ಒಂದೇ ಹೆಬ್ಬಾಗಿಲು. ಬಾಗಿಲುವಾಡದ ಕಮಾನಿಗೆ ಕಿರುಗತ್ತಿಯ ಅಲಂಕಾರ, ಮೇಲೆ ಗಾಜಿನ ರಾಜಗೋಪುರ. ಶಾಬಾಷ್. ಆದ್ರೆ ಅದು ಬೀಳ್ಬೇಕಲ್ಲ. ಒಳ್ಳೆ ರಾಕ್ಷಸ ಕಣ್ರಿ ನೀವು. ಸ್ವಾಮಿ, ಹಳದಿ ಬಣ್ಣ ನೋಡಿದ್ರೆ ಸಾಕು ನಿಮ್ಮ ಪಟ್ಟದ ಆನೆ ಗೀ ಅಂತ ಅಂದು ಮೈ ಮೇಲೆ ಬೀಳುತ್ತೆ. ಕೆಲಸ ಆದ ಮೇಲೆ ಅದನ್ನು ಸುಟ್ಟು ಬಿಡಿ, ನೀವಿನ್ನು ಹೊರಡಬಹುದು. ಆಗಲಿ ಒಡೆಯ. ಆಗಲಿ ಒಡೆಯ. ಮಂತ್ರಿಗಳೇ, ನಿಲ್ಲಿ ನಿಲ್ಲಿ ನಿಲ್ಲಿ. ಹೇಗಿದ್ದಾನೆ ಆ ಪಟಿಂಗ? ಅವನು ಯಾರ ಹೋಲಿಕೆ? ಪ್ರಭುಗಳೇ, ಅದು ನಿಮ್ಮದೇ ಹೋಲಿಕೆ. ಪ್ರಭುಗಳೇ, ತಮ್ಮ ಚಿತ್ತ ದೇವಕಿ ಅತ್ತ. ಅಕ್ರೂರ ಹೇಳಿದ ಎದೆಯುದ್ದ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷವಾಯಿತು ಮಕ್ಕಳನ್ನು ನೋಡಿ.
ಮಕ್ಕಳನ್ನು ಬೆಳೆಯುವುದು ನೋಡುವುದೇ ಅಪ್ಪ ಅಮ್ಮಂದಿರ ಪುಣ್ಯವೋ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ತೂಗಲಿಲ್ಲ, ಜೋಗುಳ ಹಾಡೇ ಇಲ್ಲ. ನೋಡಿ, ಯಾರೋ ಬಂದ ಹಾಗಿದೆ. ಓಹೋ ಮಹಾರಾಜ, ಬನ್ನಿ ಬನ್ನಿ. ನನ್ನ ಮನೆಯಲ್ಲಿ ನಾನಾಗೆ ಉಪಚಾರವೇ? ನಿದ್ದೆ ಬಂತ ಬಾವ? ಬರದೆ ಏನು? ಅರಸನ ಅಂಕೆ ಇಲ್ಲ, ದೇವದ ಕಾಟ ಇಲ್ಲ, ನನಗಂತೂ ನಿದ್ದೆಯೇ ಇಲ್ಲ. ರಾಜ್ಯ ಕಾರ್ಯನೇ ಹಂಗೆ ಬಾವ. 10 ಜನಗಳ ಮಧ್ಯೆ ಕೂತಾಗ ಜೋಲಿ, ಏಕಾಂಗಿ ಇದ್ದಾಗ ಒತ್ತಿದರು ಮುಚ್ಚದ ದೆಪ್ಪೆ. ದೇವಕಿ, ನಿಮ್ಮಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ದೇವಕಿ, ನಿಲ್ಲು ನಿಲ್ಲು. ಹಾಲ ಹುಳ ಕುಡಿಯುವವರು ನಾವು, ನೀವು ಅದೃಷ್ಟವಂತರು. ಒಂದು ನೊಣ ಕೂಡ ಒಳಗೆ ಬರಲ್ಲ, ಒಂದೇ ಒಂದು ನೊಣ ಕೂಡ ಹೊರಗೆ ಹೋಗಲ್ಲ. ಆದ್ರೂ ಮುಪ್ಪು ಸೆರೆಮನೆಯೊಳಗೆ ಬಂದ ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಹೋಗಲಿ ಬಿಡು. ನಿಜ ಹೇಳು, ಆ ನಂದಗೋಪನ ಮಗ ಕೃಷ್ಣ ನಿನ್ನ ಮಗನಲ್ಲವೇ? ಅವನೇಕೆ ನನ್ನ ಮಗನಾದನು? ಅವನು ಯಶೋದೆಯ ನಂದಗೋಪನ ಮಗ. ಹೌದು. ಹಾಗಾದರೆ ನಾಡಿನ ಬಿಲ್ಲ ಹಬ್ಬದಲ್ಲಿ ಅವನನ್ನು ಕೊಂದರೆ ನಿನಗೇನು ಬೇಸರವಿಲ್ಲ ತಾನೆ? ಬೇಸರವಿಲ್ಲ ತಾನೆ? ಹ ಹ ಹ ಹ ಹ ಹ. ಮತ್ಯಾರೋ? ಇನ್ಯಾವ ಕೆಟ್ಟ ಸುದ್ದಿಯೋ? ನೀನು ಹೇಳು. ನೋಡಿ, ನೀವೇ ನೋಡಿ. ಅಕ್ರೂರ ಬಂದಿರುವೆನು ತಾಯಿ. ಒಳಗೆ ಬಾ ಕ್ರೂರ. ಏನೋ ವಿಷಯ? ನಿಮ್ಮ ದುಃಖ ನೀಗಿಸುವ ವಿಷಯ. ಹೌದೇ? ಏನು? ಹೌದು, ನಾಳಿನ ಬಿಲ್ಲ ಹಬ್ಬದಲ್ಲಿ ಕಂಸವದೆ, ವಸುದೇವ, ದೇವಕಿ ಹಾಗೂ ಉಗ್ರಸೇನ ಮಹಾರಾಜರಿಗೆ ಬಂದ ಮುಕ್ತಿ. ಎಂತಹ ಸುವಾರ್ತೆ! ಕರ್ಣಾಮೃತ, ಕರ್ಣಾಮೃತ. ನಮ್ಮ ದುಃಖವೆಲ್ಲ ಅಳಿವ ಸುವಿಚಾರ. ಅಕ್ರೂರ, ಇದು ನಿಜವೇ? ಜಗದೋದ್ಧಾರಕನನ್ನೇ ಹಡೆದು ನನ್ನನ್ನ ಕೇಳುವಿರಲ್ಲ ಮಾತೆ. ಕೃಷ್ಣನೇ ಹೇಳಿದ ಮಾತು ನಿಮಗೆ ತಿಳಿಸುವಂತೆ ಹೇಳಿರುವನು, ಹಾಗಾಗಿಯೇ ಬಂದೆ. ತುಂಬಾ ಸಂತೋಷ, ತುಂಬಾ ಸಂತೋಷ. ಧನ್ಯವಾದಗಳು. ಧನ್ಯವಾದಗಳು.